ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಲು ಹೊರಟ ಈ ಅರ್ಜುನನಿಗೆ ಮೊದಲು ಈ ನಾಡಿನ ತಾಯಂದಿರ ಆಶೀರ್ವಾದ ಬೇಕೇ ಬೇಕು. ಏಕೆ ಗೊತ್ತಾ? ಈ ನಾಡಿನಲ್ಲಿ ನಡೆಯುತ್ತಿರುವ ಮಟ್ಟಕ ದಂಧೆ ಹಾಗೂ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಇವೆಲ್ಲವನ್ನು ನಿರ್ನಾಮ ಮಾಡಬೇಕಾದರೆ ನಾನಿಂದು ಕದಮ ಸ್ಥಾನದಲ್ಲಿ ನಿಂತು ಈ ನಾಡಿನ ಜನತೆಗೆ ನ್ಯಾಯ ದೊರಕಿಸ್ತೀನಿ. ಇದಕ್ಕೆ ಯಾವನಾದ್ರೂ ಎದುರಾದರೆ ಇದೇ ನನ್ನ ಶಬ್ದ ವಿದ್ಯೆಯಿಂದ ಅವರನ್ನ ಸ್ಮಶಾನಕ್ಕೆ ಕಳಿಸ್ತೀನಿ. ಅನ್ಯಾಯ ಮಾಡಿದ್ರೆ ಕಾನೂನಿಗಾಗಲ್ಲ. ಹಾಗೆ ಈ ಅರ್ಜುನನಿಗೆ ಯಾರಾದ್ರೂ ಎದುರಾದರೆ ವ್ಯಕ್ತಿ ಭೂಮಿ ಮೇಲೆ ಬದುಕುಳಿಯುವುದೇ ಇಲ್ಲ. ಎಸ್ ಸರ್. ನೋಡು, ಈ ಊರಲ್ಲಿ ಮಡ್ಕಾ ದಂಧೆ ನಡೆಸುವರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕರೂ ಸಿಗಬಹುದು. ಹಾ, ಬಾ ಹೋಗೋಣ. ಎಸ್ ಸರ್. ರಾಜೀವ, ಭಗೀರಥ ಜಯಂತಿ ಮಾಡಲು ಹಣ ಏನು ಈ ಕಿರಾತಕನ ಕೈಯಲ್ಲಿ? ಭಗೀರಥ, ಇದು ಹಣಗೋಸ್ಕರ ಕರ್ನಾಡ ಚಕ್ರವರ್ತಿಗಳಿಗೆ ಅಪಸರ ಮಾತನಾಡಿ ಸಮುದ್ರದಲ್ಲಿ ಅಪ್ಪಳಿಸಿದಲ್ಲ. ನಿನಗೆ ಗೊತ್ತಿಲ್ಲ ಬೋರ್ಗರು ಸೂರ್ಯನ ಶಾಖದ ಮಹತ್ವ. ಬಡವ, ನೀ ಮರ್ದಂಗಿರಿ ಎಂಬ ಗಾದೆ ಮಾತರಿಯದೆ ನನ್ನ ದಲಿಯದ ಹಾಕಿಕೊಂಡು ನಿನ್ನ ಸಂಸಾರಕ್ಕೆ ನೀನೇ ಕೊನೆಟಾಗಬೇಕು. ಯಾವ ಹೊತ್ತಲ್ಲಿ ಯಾವ ಹಾವುದರಿಯದೆ ಹಾಕಿದ್ರೆ ಅಲ್ಲಿ ನನ್ನ ದನಿ ಅಂತ ಕಾಲಿಗ ಸರ್ಪ ನಿಮ್ಮನ್ನು ಕಾಚಲ ಬಿಡೋದಿಲ್ಲ ಮೂರ್ಖ. ನನ್ನ ದನಿ ಎದುರು ಹಾಕಿಕೊಂಡು ಸೌಕರ್ಯ ಸಾಕಿದ ನಾಯಿಯನ್ನು ಕರೆದಿರ ಆ ನಾಯಿಯ ನೀಯತ್ತು ತೋರ್ಸದಿದ್ದರೆ ನನ್ನ ಹೆಸರು ಕರಿ ಜಾತಿಯ ಚಿರಾ